ಏನು ಗುರು ಇದು ಎಫ್ ಝೆಡ್ ಈ ರೀತಿ ಅವಸ್ಥೆ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೀರಾ? ಇಲ್ಲ ಗುರು, ಇದು ಲ್ಯಾಮಿನೇಷನ್ ಮಾಡಿಸ್ಬಿಟ್ಟು ಆಗಿರೋ ಅವಸ್ಥೆ ಇದು ಎಫ್ ಝೆಡ್ ವರ್ಷನ್ 3. ಇವರು ಲ್ಯಾಮಿನೇಷನ್ ಮಾಡಿಸ್ಬಿಟ್ಟು ನೋಡಿ ಈ ರೀತಿ ಹಾಳಾಗ್ಬಿಟ್ಟ ಇದೆ. ಅದಕ್ಕೋಸ್ಕರ ಇವ್ರ ಬೈಕ್ನ ನಮ್ಮಲ್ಲಿ ಅಪ್ಡೇಟ್ ಮಾಡ್ಸೋಕ್ಕೆ ತಂದಿದ್ರು. ನಮಸ್ಕಾರ ಬೈಕರ್ಸ್, ನೀವು ನೋಡ್ತಿದ್ದೀರಾ ಎಸ್ ಕೆ ಮೋಟೋ ಮೋಡ್ಸ್ ಕಡೂರು. ನೋಡಿರಿ, ಇವ್ರ ಬೈಕ್ನ ನಾವು ಅಪ್ಡೇಟ್ ಮಾಡ್ಕೊಡೋಕ್ಕಂತೇಳಿ ಇವರು ತಂದುಕೊಟ್ಟಿದ್ರು. ಹಾಗೆ ಲ್ಯಾಮಿನೇಷನ್ ಗಮ್ನ ಎಲ್ಲ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಿ ಕ್ಲೀನಾಗಿ ಬಫಿಂಗ್ ಮಾಡಿ ನೋಡಿ ಈ ರೀತಿ ನಾವು 200 ಮೈಕ್ರಾನ್ ಇರೋ PPFನ ಮಾಡಿಕೊಟ್ಟಿದ್ದೀವಿ. ನೋಡಿ ಫೈನಲ್ ಫಿನಿಶು ಈ ಥರ ಬಂದಿದೆ. ಎಫ್ ಝೆಡಲ್ಲಿ ನೋಡಿ ಈ ರೀತಿ ಲುಕ್ ಬಂದಿದೆ, ಹೊಸ ಗಾಡಿ ಲುಕ್ ಬಂದಿದೆ. ಕಸ್ಟಮರ್ ಅವ್ರ ಬೈಕ್ನ ನೋಡಿಬಿಟ್ಟು, ಸರ್ ಇದು ನಮ್ಮದೇನಾ ಬೈಕು ಅಂತೇಳಿ 2-3 ಸರಿ ಕೇಳಿದ್ರು. ಹೌದು ಸರ್, ಇದು ನಿಮ್ಮದೇ ಬೈಕು, ಈ ರೀತಿ ಬರುತ್ತೆ ಫಿನಿಶಿಂಗು ಅಂದ್ಕೊಂಡಿರಲಿಲ್ಲ ಅಂತೇಳಿ ಕಸ್ಟಮರ್ ನಮಗೆ ಹೇಳಿದ್ರು. ಸರ್, ನನ್ನ ಗಾಡಿನ ತುಂಬ ಚೆನ್ನಾಗಿ ಅಪ್ಡೇಟ್ ಮಾಡಿಕೊಟ್ಟಿದ್ದಾರೆ ಅಂತೇಳಿ ತುಂಬ ಖುಷಿಯಾಗಿದ್ದಾರೆ ಕಸ್ಟಮರು. ನೋಡಿರಿ, ಇವರು ವಿಂಗ್ಸ್ ಮಿರರ್ ಕೂಡ ಹಾಕ್ಸಿದ್ದಾರೆ. ವಿಂಗ್ಸ್ ಮಿರರು ವಿತ್ ನೋಡಿ ಮಿನಿ ಡ್ರೈ ಕೂಡ ಹಾಕ್ಸಿದ್ದಾರೆ. ಎಫ್ ಝೆಡಲ್ಲಿ ತುಂಬ ಬೆಳಕಿನ ಪ್ರಾಬ್ಲಮ್ ಇರುತ್ತೆ ಅಂತೇಳಿ ನೋಡಿ ಇವರು ಮಿನಿ ಡ್ರೈವ್ ಲೈಟ್ ಹಾಕ್ಸಿದ್ದಾರೆ. ಆಮೇಲೆ ಹಜಾರ್ಡ್ ಫ್ಲ್ಯಾಶ್ ಲೈಟ್ ಹಾಕಿಸಿದ್ದಾರೆ. ಆಮೇಲೆ ನೋಡಿ KTM ಡ್ಯೂಕ್ ಇಂಡಿಕೇಟರ್ ಕೂಡ ಹಾಕ್ಸಿದ್ದಾರೆ. ನೋಡಿ ಟ್ಯಾಂಕಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಟ್ಯಾಂಕ್ನ ನಾವು ಕೂಡ ಅಪ್ಡೇಟ್ ಮಾಡಿದ್ದೀವಿ. ನೋಡಿರಿ, ನೀವು ನಿಮ್ಮ ಬೈಕ್ನ ಇದೇ ರೀತಿ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ SK ಮೋಟೋ ಮೋಡ್ಸ್ನ ಒಮ್ಮೆ ಸಂಪರ್ಕಿಸಿ.